ಸಮರ್ಥ್ ಇಲ್ಲಿ ಯಾಕೆ ನಿಂತಿದ್ಯಾ? ಅಲ್ಲಿ ನೋಡಿ, ನಮ್ಮ ಪಾಪು ನೀರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನಮ್ಮ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಐನರೇ, ನಾನು ಒಯ್ತಾ ಇದ್ನ ಯಾವುದೋ ಒಂದು ಹೆಂಗ್ಸ್ ಬಂದು ಮಗುನ ವಸಿ ಎತ್ಕ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ಐನರೇ. ಮತ್ತೆ ಮಗುನ ನೀವು ಹೊರಗೆ ಎತ್ಕೊಂಡು ಹೋಗ್ತಿದ್ರಿ? ಪಾಪು ಅಳ್ತಿತ್ತಲ್ಲ, ಹಂಗೆ ವಸಿ ಎತ್ಕೊಂಡು ಓಡಾಡ್ತಿದ್ರೆ ಸುಮ್ಮನೆ ಇರ್ತದೇನೋ ಅಂತ ಓಡಾಡ್ತಿದ್ದೆ ಐನರೇ. ನಮ್ಮ ಮನೆಯವ್ರು ಯಾರು ಬೇರೆಯವ್ರ ಕೈಗೆ ಮಗುನ ಕೊಡಲ್ಲ. ಮಗು ನಿಮ್ಮ ಕೈಗೆ ಯಾರು ಕೊಟ್ಟಿದ್ದು? ರಾಧಾ ಅವರು ಮಗು ಜೊತೆ ಇದ್ರು, ಅವರೇನಾದ್ರು ಕೊಟ್ಟಿರ್ಬೋದಾ? ಮೋಸ್ಟ್ಲಿ ಅವರೇ ಕೊಟ್ಟಿರ್ತಾರೆ ಅನ್ಸುತ್ತೆ. ಇಲ್ಲಿ ಮಗು ಕೊಡಿ. ಡ್ಯಾಮೆಟ್, ಎಂತ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಇವರಿಬ್ರು ಬರೋದು ಒಂದು ಕ್ಷಣ ಲೇಟ್ ಆಗಿದ್ರು ಛೇ, ಕೈಗೆ ಬಂದಿದ್ದ ಮಗು ಕೊಳ್ಳೋ ಅಷ್ಟರಲ್ಲಿ ಕೈ ಜಾರು ಹೋಯ್ತು. ರೀ ಮಾವ, ಮಗುನ ರೂಮಲ್ಲೇ ಮಲಗಿಸಿದ್ದೆ, ಈಗೆಲ್ಲೂ ಕಾಣಿಸ್ತಾ ಇಲ್ಲ. ಏನು ಹೇಳ್ತಾ ಇದೀಯಾ? ಚಿಕ್ಕ ಮಾವ, ನೀವ್ ಎತ್ಕೊಂಡಿದ್ರ ಪಾಪುನ? ನಾನಲ್ಲಮ್ಮ, ಅದು ಅದಮ್ಮ, ಮಗುನ ಬೇರೆ ಯಾರಿಗೂ ಕೊಡ್ಬೇಡಿ, ಮನೆಯವ್ರಿಗೆ ಮಾತ್ರ ಕೊಡಿ. ಇಲ್ಲ, ಮಗು ನಾನು ಯಾರ ಕೈಗೂ ಕೊಟ್ಟಿಲ್ಲ. ಪಾಪು, ಮಗು ಯಾರ ಹತ್ರ ಇತ್ತು? ಅದೇ ಅಮ್ಮ, ಅಡುಗೆಯವ್ರು ಬಂದಿದ್ದಾರಲ್ಲ, ಅವ್ರ ಹತ್ರ ಇತ್ತು. ಸರಿ, ಹೋಗ್ಲಿ ಬಿಡು. ರಾಧಾ ಅವರೆಲ್ಲೋ ಮರ್ತಿರ್ಬೇಕು, ಹೊತ್ತಾಗ್ತಾ ಇದೆ. ಈಗ ಪೂಜೆ ಶುರು ಮಾಡೋಣ. ರಾಧಾ ಅವರೇ, ಬನ್ನಿ. ಒಂದ್ ನಿಮಿಷ. ಯಾಕೆ ಪೂರ್ಣಿ, ಏನಾಯ್ತು? ಪುಡಿ ಯಾಕಮ್ಮ? ಅಮ್ಮ, ಅದು ಮಗುಗೆ ಕಿವಿ ಚುಚ್ಚಲೇಬೇಕಾ? ನೋವಾಗುತ್ತಲ್ವಾ? ಏನು ಪೂರ್ಣಿ ನೀನು? ತಾಯಿ ಮನಸ್ಸು ಅಂದ್ರೆ ಹಾಗೇನೆ ಅಲ್ವಾ ಮಾವ? ಪೂರ್ಣಿ ಸಂಕಟ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಆದರೆ ಈ ರೀತಿ ಕಿವಿ ಚುಚ್ಸುವಾಗ ಏನೂ ಆಗಲ್ಲ ಅನ್ನೋ ಅನುಭವನೂ ನನಗಿದೆ. ಇವನಿದಾನಲ್ಲ, ಇವನಿಗೂ ಕಿವಿ ಚುಚ್ಸಿದ್ದೆ. ಇಡೀ ರಾತ್ರಿ ಹತ್ತಿದ್ದ. ಆಮೇಲೆ ಬೆಳಗಾಗೋದ್ರಲ್ಲಿ ಕಿಲಕಿಲ ಅಂತ ನಗ್ತಾ ಆಟ ಆಡ್ತಿದ್ದ. ಆಗ ನನಗೂ ಧೈರ್ಯ ಬಂತು. ಆಮೇಲೆ ಪುಟ್ಟಿ ಕಿವಿ ಚುಚ್ಸುವಾಗ ಅಷ್ಟೇನು ಭಯ ಆಗಲಿಲ್ಲ. ಪೂರ್ಣೆ, ನೀನೇ ಹೆದರಿದ್ರೆ ಹೇಗೆ? ಮಗು ಕೊಡಿಲಿ. ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಈಗ ನಾನು ಅದೇ ಮಾಡೋದು. ಮಗು ಕಿವಿಗೆ ಚುಚ್ಚೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅಮ್ಮ, ಸಾಕು ಸಾಕು, ಒಂದು ಕಿವಿಗೆ ಸಾಕು. ಇವಾಗೆಲ್ಲ ಒಂದು ಕಿವಿಗೆ ಓಲೆ ಹಾಕೊಳ್ಳೋದು ಫ್ಯಾಷನ್. ದಂಡ್ಬಿಡ, ಮುಚ್ಚ ಬಾಯಿ, ಒಂದು ಕಿವಿ ಸಾಕಂತೆ.
ನಾನು ಹೇಳಿಲ್ವಾ ಬೇಡ ಅಂತ. ಈಗ ನೋಡಿ ಮಗು ಅಳ್ತಿದೆ, ಏನು ಮಾಡೋದು? ಪೂರ್ಣಿ, ಮಗು ಸ್ವಲ್ಪ ಹೊತ್ತು ಅಳತ್ತೆ, ಆಮೇಲೆ ಸುಮ್ಮನಾಗತ್ತೆ. ಹೇಗೋ ರಾಧಮ್ಮನವ್ರು ಅವಳನ್ನ ಎತ್ಕೊಂಡಿದ್ದಾರಲ್ಲ, ಅವಳು ಅಳು ನಿಲ್ಲಿಸೋದು ಹೇಗೆ ಅಂತ ಅವ್ರಿಗೆ ಗೊತ್ತು. ಅವ್ರು ಸಮಾಧಾನ ಮಾಡ್ತಾರೆ. ಛ, ಇವತ್ತಿನ ದಿನಾನೇ ಸರಿ ಇಲ್ಲ. ಆ ಮಗುನ ಎತ್ಕೊಳ್ಳೋಕೆ ಏನೆಲ್ಲ ಟ್ರೈ ಮಾಡ್ತಿದ್ದೀನಿ, ಎಲ್ಲ ಚಾನ್ಸು ಮಿಸ್ ಆಗ್ತಾ ಇದೆ. ಇನ್ನೇನು ಎತ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಯಾರಾದರೂ ಒಬ್ರು ಬರ್ತಾನೆ ಇರ್ತಾರೆ. ಫಂಕ್ಷನ್ ಬೇರೆ ಮುಗಿತಾ ಬಂತು, ಇನ್ನೂ ಲೇಟ್ ಮಾಡೋಷ್ಟು ನನ್ನ ಹತ್ರ ಟೈಮ್ ಇಲ್ಲ. ಈ ಸಲ ಏನಾದರೂ ಆಗಲಿ ಮಗುನ ಎತ್ಕೊಂಡು ಹೋಗಲೇಬೇಕು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿತೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಕೂಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ಯಾರು ಈ ಹಾಡನ್ನ ಹಾಡ್ತಾ ಇರೋದು? ಈ ವಾಯ್ಸು, ಈ ಹಾಡು. ರಾಧಾ ಅವರೇ, ನಿಮ್ಮ ಧ್ವನಿ ಎಷ್ಟು ಇಂಪಾಗಿದೆ ಅಂದರೆ ಮಗು ಹಾಡು ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆ ಹೋಯ್ತು. ಮೀರನ್ ಕಿವಿ ಈಗ ತಂಪಾಗಿದೆ. ಈ ಹಾಡನ್ನ ಹಾಡಿದ್ದು ಈಗ ಹಾಯಾಗಿ ಸ್ವಲ್ಪ ನಿದ್ದೆ ಮಾಡಿದ್ಮೇಲೆ ನೋವು ಕಡಿಮೆ ಆಗಿರುತ್ತೆ. ನೋವು ಮರ್ತು ಹೋಗ್ಬೋದು. ಸರಿ, ಪೂರ್ಣಿಗೆ ಮೀರನ್ ರೂಮಲ್ಲಿ ಮಲಗಿಸು ಅಂತ ಹೇಳ್ತೀನಿ. ಪೂರ್ಣಿ, ಈ ಹಾಡು ಹಾಡಿದ್ದು ಯಾರಿರ್ಬೋದು? ಇರಲಿ, ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಲ್ಲೋಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ನನಗಿಲ್ಲ. ಆ ಮಗು ಹೇಗೋ ಮತ್ತೆ ಮಲ್ಕೊಂಡಿದೆ. ಮಗು ಕಣ್ಣು ಬಿಡೋಷ್ಟರಲ್ಲಿ ಕಣ್ಮರೆ ಆಗಬೇಕು. ಇದೇ ನನ್ನ ಲಾಸ್ಟ್ ಚಾನ್ಸ್ ಆಗಿದ್ರೂ ಆಗಿರ್ಬೋದು. ಪುಟ್ಟಲಕ್ಷ್ಮಿ, 100 ಕಾಲ ಸುಖವಾಗಿ ಬಾ. ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲ ನಿಂದು. ಮಗುಗೆ ನಾನು ಗಿಫ್ಟ್ ತಂದಿದ್ದೀನಿ. ಹೌದಾ? ನಿಜವಾಗ್ಲೂ ಆಶ್ಚರ್ಯ. ನೀವೆಲ್ಲೂ ಆಚೆನೆ ಹೋಗಿಲ್ವಲ್ಲ ರಾಧಾ ಅವರೇ? ಮತ್ತು ಮಗುಗೆ ಹೇಗೆ ಗಿಫ್ಟ್ ತಂದ್ರಿ? ಇಲ್ಲ, ನಾನೇನೋ ತಂದಿದ್ದೀನಿ. ನೀವು ತಂದಿದ್ದೀರಾ ಅಂದಮೇಲೆ ಮಗುಗೆ ಅದು ಬೆಸ್ಟ್ ಗಿಫ್ಟ್ ಆಗಿರುತ್ತೆ. ಎಲ್ಲಿ ಏನು ತಂದಿದ್ದೀರಾ ತೋರಿಸಿ. ಮಾಧವರೇ, ಏನಿದೆ ಅಂತ ತೆಗೆದು ನೋಡಿ.
ತುಂಬಾ ಚೆನ್ನಾಗಿದೆ ರೀ. ಇದನ್ನು ಲ್ಯಾಮಿನೇಟ್ ಮಾಡಿಸಿ. ಬನ್ನಿ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ. ಮಾವ ಏನೋ ಮಾತಾಡಬೇಕು ಅಂದ್ರೆ ಹೌದಮ್ಮ, ನಿನ್ನ ಹತ್ರ ತುಂಬ ವಿಷಯ ಮಾತಾಡಬೇಕು ತುಳಸಿ. ನಾನು ಆ ಶಾರ್ವರಿ ಬಗ್ಗೆ ಇನ್ನೊಂದಷ್ಟು ವಿಷಯ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಮತ್ತೆ ತಾವರೆಕೆರೆಗೆ ಹೋಗಿದ್ದೆ. ಏನು ತಾವರೆಕೆರೆಗ? ನೀವ್ಯಾಕೆ ಅಲ್ಲಿಗೆ ಹೋದ್ರಿ ಮಾವ? ಮತ್ತೆ ಏನಾದರೂ ಅನಾಹುತ ಆದರೆ ಬೇಡ, ಇನ್ಯಾವತ್ತೂ ನೀವು ಅಲ್ಲಿಗೆ ಹೋಗಬಾರ್ದು. ಅಯ್ಯೋ, ನನಗೇನಾಗಲ್ಲ ಬಿಡಮ್ಮ. ಅದೇನೇ ಆದರೂ ನೀವು ಒಬ್ರೊಬ್ಬರೇ ಓಡಾಡೋದು ಸೇಫ್ ಅಲ್ಲ. ಇನ್ನೊಂದು ವಿಷಯ ಗೊತ್ತಾ ತುಳಸಿ, ಈ ಸಲ ನಾನು ಅಲ್ಲಿಗೆ ಹೋದಾಗ ಶಾರ್ವರಿ ಬಗ್ಗೆ ಇನ್ನೊಂದಷ್ಟು ಸತ್ಯಗಳು ನನಗೆ ತಿಳಿಯಿತು. ಸತ್ಯಗಳ? ಏನು ಹೇಳ್ತಾ ಇದ್ದೀರಾ ಮಾವ? ತುಳಸಿ, ಆ ಶಾರ್ವರಿ ಈ ಮನೆ ಮೇಲೆ ಅಷ್ಟೊಂದು ದ್ವೇಷ ಕಾರ್ತಾ ಇರೋದು ಯಾತಕ್ಕೆ? ಮಾಧವನಿಂದಾಗಿ ತನ್ನ ಅಕ್ಕ ಸತ್ಲು ಅಂತ ತಾನೆ? ಹೌದು, ಶಾರ್ವರಿ ಅಕ್ಕ ಮಾಧವ ಅವ್ರನ್ನ ಇಷ್ಟಪಡ್ತಿದ್ಲಂತೆ. ಮಾಧವ್ ಅವ್ರು ನಿರಾಕರಿಸಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ಲು ಅಂತ ಶಾರ್ವರಿ ಹೇಳಿದ್ಲು. ಇಲ್ಲಮ್ಮ, ಅದ್ಯಾವುದೂ ನಿಜ ಅಲ್ಲ. ಶಾರ್ವರಿ ಅಕ್ಕ ಸತ್ತಿದ್ದು ಆತ್ಮಹತ್ಯೆಯಿಂದ ಅಲ್ಲ, ಬೆಟ್ಟದ ಮೇಲಿಂದ ಕಾಲು ಜಾರಿ ಬಿದ್ದು. ಅಂದ್ರೆ ಮಾಧವ್ ಅವರು? ನನಗೆ ಗೊತ್ತಾದ ಹಾಗೆ ಮಾಧವ ಅವಳ ಪ್ರೀತಿನ ನಿರಾಕರಿಸೋದಕ್ಕೆ ಮುಂಚೆನೇ ಈ ಅನಾಹುತ ಆಗಿತ್ತು. ಮಾಧವ ಅವಳ ಹತ್ರ ಏನೂ ಹೇಳೇ ಇಲ್ಲ. ಅಷ್ಟರಲ್ಲಾಗಲೇ ಅವಳು ಕಾಲು ಜಾರಿ ಬಿದ್ದಿದ್ದಾಳೆ. ಅಷ್ಟು ಮಾತ್ರ ಅಲ್ಲ ತುಳಸಿ, ಇದುವರೆಗೂ ಅವಳ ಶವ ಯಾರಿಗೂ ಸಿಕ್ಕೇ ಇಲ್ಲ. ಏನು ಹೇಳ್ತಾ ಇದ್ದೀರಾ ಮಾವ? ಶಾರ್ವರಿ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡೋದನ್ನ ನಾನು ನೋಡಿದ್ದೀನಿ. ಹೌದಮ್ಮ, ಅವಳು ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾಳೆ, ಆದರೆ ಅದು ಅವಳ ಅಕ್ಕನ ಸಮಾಧಿ ಅಲ್ಲ, ಅವಳ ಅಪ್ಪ ಅಮ್ಮನ ಸಮಾಧಿ. ಅಲ್ಲೇನೆ ಅವಳ ಅಕ್ಕನ ಫೋಟೋನೂ ಇಟ್ಟು ಪೂಜೆ ಮಾಡ್ತಾಳೆ. ವಿಧಿ ಆಟ ಹೇಗೆಲ್ಲ ಇದೆ ನೋಡಿ ಮಾವ. ಶಾರ್ವರಿ ಇದುವರೆಗೂ ತನ್ನ ಅಕ್ಕ ಸತ್ತಿದ್ದು ಮಾಧವ್ ಅವರಿಂದ ಅಂತಾನೆ ಅನ್ಕೊಂಡಿದ್ದಾಳೆ. ಇಷ್ಟೆಲ್ಲ ಅನಾಹುತ ಮಾಡ್ತಾ ಇದ್ದಾಳೆ. ತುಳಸಿ, ಈ ಸುಳ್ಳು ಅನ್ನೋದು ರಕ್ತ ಪಿಶಾಚಿಗಿಂತ ಭಯಂಕರವಾದ್ದು. ಒಂದು ಸಲ ಈ ಸುಳ್ಳು ಅಂತನ್ನೋ ಭ್ರಮೆ ತಲೆ ಒಳಗೆ ಹೊಕ್ಕು ಬಿಡ್ತು ಅಂತಂದರೆ ಅದು ಅನೇಕ ಜೀವಿಗಳನ್ನು ಬಲಿ ತಗೊಂಡ್ಬಿಡುತ್ತೆ. ತುಳಸಿ, ಸತ್ಯ ಅಂತನ್ನೋದು ದೇವತೆ, ಸುಳ್ಳು ಅನ್ನೋದು ಪಿಶಾಚಿ. ಆ ದೇವತೆಯಿಂದ ಈ ಪಿಶಾಚಿಯ ಸಂಹಾರ ಆಗಬೇಕು. ಈಗ ಶಾರ್ವರಿಗೆ ಈ ಸತ್ಯ ಗೊತ್ತಾಗಬೇಕು. ಅದು ಹೇಗೆ ಸಾಧ್ಯ? ಅವಳಿಗೆ ಹೇಗೆ ಇದನ್ನು ಅರ್ಥ ಮಾಡಿಸೋದು? ಅದನ್ನು ನಾವು ಯೋಚನೆ ಮಾಡಬೇಕು ತುಳಸಿ. ಅದಷ್ಟೇ ಅಲ್ಲ, ಈಗ ನನ್ನ ತಲೆ ಒಳಗೆ ಇನ್ನೂ ಒಂದು ಗೊಂದಲ ಓಡ್ತಾ ಇದೆ. ಏನು ಮಾವ ಅದು? ಶರ್ಮಿಳಾ ಸತ್ತಿದ್ದಾಳೆ ಅಂತ ಅನ್ನೋದಕ್ಕೆ ಯಾವ ಪುರಾವೆನೂ ಇಲ್ಲ, ಅವಳ ದೇಹನೂ ಸಿಕ್ಕಿಲ್ಲ. ಅಂದರೆ ಅವಳು ಇನ್ನೂ ಬದುಕಿದ್ರೆ? ಮೀರ ಮಲಗಿದಾಳೆ, ಎದ್ರೆ ಹಠ ಶುರು ಮಾಡಬಹುದು, ಅಳ್ಬೋದು. ಏನಾದರೂ ಆಟಿಕೆ ತಗೊಂಬರ್ತೀನಿ.
ಏನು ಹೇಳ್ತಾ ಇದ್ದೀರಾ ಮಾವ ನೀವು? ಶರ್ಮಿಳಾ ಬದುಕಿರೋದಕ್ಕೆ ಸಾಧ್ಯನಾ? ಓಹ್ ಸಾರಿ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಬಂದು ಡಿಸ್ಟರ್ಬ್ ಆಯ್ತಾ? ಹಾಗೆಲ್ಲ ಏನಿಲ್ಲ ಮಾಧವ. ಅದು ಮಾಧವ್ ಅವರೇ, ಶರ್ಮಿಳಾ ಯಾರು ನೀವು? ಈ ಮಗುನ ಏನಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ ಅಮ್ಮ, ಅಮ್ಮ. ಇವಳು ಗಲಾಟೆ ಕೇಳಿ ಮನೆಯವ್ರೇನಾದರೂ ಬಂದರೆ ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು. ರಾಧವ್ರೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ ರಾಧವ್ರೆ? ಏನಾಯ್ತು? ಮಗು 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 ಇಲ್ಲಿ. ರಾಧಮ್ಮವ್ರೆ, ನಿಮ್ಗೇನಾಯ್ತು? ಮಗುಗೇನಾಯ್ತು? ಯಾವುದೋ ಒಂದು ಹೆಂಗಸು ಮಗು ನೆತ್ಕೊಂಡು ಓಡೋಗ್ತಾ ಇದ್ಲು. ಏನು ಪಾಪು ನಿಂತ್ಕೊಂಡು ಹೋಗಿ ಬಂದಿದ್ಲ? ಅಭಿ ಅಣ್ಣ, ದೇವ್ರ ದೊಡ್ಡವನು, ಮಗುಗೇನೂ ಆಗಲಿಲ್ಲ. ಹೌದು ತಾತ, ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ರಾಧಾ, ನೀವು ಆ ಹೆಂಗಸನ್ ತಡಿಲಿಲ್ಲ ಅಂದಿದ್ರೆ ನಮ್ಮ ಮೀರನ್ನ ಇಷ್ಟೊತ್ತಿಗೆ ಎತ್ಕೊಂಡು ಹೋಗ್ಬಿಟ್ಟಿರ್ತಿದ್ರು. ನೀವಿವತ್ತು ನಮ್ಮ ಮನೆ ಜೀವಾಳನ ಉಳಿಸಿದ್ರಿ. ಹೌದು ರಾಧವ್ರೆ, ನಿಮ್ಮ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕು. ಅಮ್ಮ ಗುಪ್ತಗಾಮಿನಿ, ನೀನು ನಮ್ಮ ಮನೆಗೆ ಬಂದಿರೋ ದೇವತೆ ಅಂತಂದರೆ ಅದು ತಪ್ಪಾಗೋಲ್ಲ ಅಮ್ಮ. ನೀವು ದೊಡ್ಡವರು, ಕೈ ಎತ್ತಿ ಆಶೀರ್ವಾದ ಮಾಡಬೇಕು, ಕೈ ಮುಗಿಬಾರ್ದು. ರಾಧಾ ಅವರೇ, ನೀವು ಏನೇ ಹೇಳಿ, ಆದರೆ ನೀವು ಇವತ್ತು ಮಾಡಿರೋ ಕೆಲಸಕ್ಕೆ ನಂದೊಂದು ಸಲ್ಯೂಟ್. ಅಭಿ, ಅವಳು ಯಾರು? ಸಿಕ್ಕದ್ಲಾ? ಎಲ್ಲ ಕಡೆ ಹುಡ್ಕೋದ್ವಿ ಅಮ್ಮ, ಎಲ್ಲೂ ಕಾಣಿಸ್ಲಿಲ್ಲ. ಇಷ್ಟು ಬೇಗ ಅವಳು ಎಲ್ಲಿ ಮಾಯ ಆಗೋಕ್ ಸಾಧ್ಯ? ಅಷ್ಟಕ್ಕೂ ಈ ಪುಟ್ಟ ಮಗನ ಮೇಲೆ ಯಾರಿಗೆ ದ್ವೇಷ? ಇವಳನ್ನ ಎತ್ಕೊಂಡು ಹೋಗಿ ಬಂದಿರೋರಾದರೂ ಯಾರು? ಆ ಶಾರ್ವರಿನೇ. ಶಾರ್ವರಿನ ಅವಳು ಹೇಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ? ನಿಮ್ಗೆ ನೆನಪಿದೆಯಾ ಸರ್, ಶಾಸ್ತ್ರ ನಡೆಯೋ ಟೈಮಲ್ಲಿ ನಾವು ರೂಮ್ ಕಡೆ ಹೋಗಿ ನೋಡಿದಾಗ ಯಾವುದೋ ಒಂದು ಹೆಂಗಸು ನಮ್ಮ ಪಾಪನ ಎತ್ಕೊಂಡಿದ್ಲು. ಕೇಳಿದ್ದಕ್ಕೆ ಯಾರು ಕೊಟ್ಟು ಹೋದ್ರು ಅಂತಂದ್ಲು. ಅಂದರೆ ನಿನ್ನ ಮಾತಿನ ಅರ್ಥ ಶಾರ್ವರಿ ಈ ಮನೆಗೆ ಬಂದಿದ್ಲಾ? ಹೌದು. ಅವಳಿಗೆ ಮನೆಗೆ ಬರೋಕೆ ಹೇಗೆ ಸಾಧ್ಯ? ಬಂದರೆ ನಮಗೆ ಗೊತ್ತಾಗಬೇಕಿತ್ತಲ್ವಾ? ಅವಳು ಕ್ಯಾಟ್ರಿಂಗ್ ಟೀಮ್ ಅವ್ರ ಜೊತೆ ವೇಷ ಮಾಡಿಸ್ಕೊಂಡು ಬಂದಿದ್ಲು. ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಛೇ, ನಾವದು ಹೇಗೆ ಮೋಸ ಹೋದ್ವಿ? ಇದರಲ್ಲಿ ತಪ್ಪು ನಂದೆ. ಏನು ಹೇಳ್ತಿದ್ದೀಯಮ್ಮ? ಹೌದು ಮಾವ, ಆ ಕೇಟ್ರಿಂಗ್ ಟೀಮ್ ಬಂದಾಗ ಸಮರ್ಥು ಎಲ್ಲರ ಐಡಿನೂ ಚೆಕ್ ಮಾಡ್ತಾ ಇದ್ದ. ಹಾಗೆ ನಾನೇ ಅವನನ್ನು ತಡೆದೆ. ನಾನು ಹಾಗೆ ಮಾಡಿರಲಿಲ್ಲ ಅಂದಿದ್ರೆ ಅವಳು ಆಗಲೇ ಸಿಕ್ಬೀಳ್ತಾ ಇದ್ಲು. ತಪ್ಪು ನಿಮ್ದಲ್ಲ ತುಳಸಿಯವರೇ, ನಂದು. ನಾನು ಮುಂಚೆನೇ ಆ ಕೇಟ್ರಿಂಗ್ ಅವರ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕಿತ್ತು. ಇದರಲ್ಲಿ ಯಾರ ತಪ್ಪು ಇಲ್ಲ. ಇವತ್ತಿನ ಫಂಕ್ಷನ್ ಸಂಭ್ರಮದಲ್ಲಿ ನಾವೆಲ್ಲರೂ ಮುಳುಗೋಗಿದ್ವಿ. ಈ ರೀತಿ ಆಗತ್ತೆ ಅಂತ ನಾವು ಊಹೆನೂ ಮಾಡಿರಲಿಲ್ಲ. ಆ ಶಾರ್ವರಿ ಈ ಪುಟ್ಟು ಮಗು ಮೇಲೆ ದ್ವೇಷ ಸಾಧಿಸೋಷ್ಟು ಮುಂದುವರೆದಿದ್ದಾಳ? ಈ ಮನೆಯಿಂದ ಮಗುನ ಕಿಡ್ನಾಪ್ ಮಾಡೋ ಲೆವೆಲಿಗೆ ಬಂದಿದ್ದಾಳ? ಅವಳು ಇಷ್ಟು ಮುಂದುವರೆದಿದ್ದಾಳೆ ಅಂದರೆ ನಾವು ಅವಳನ್ನು ಸುಮ್ಮನೆ ಬಿಡಬಾರ್ದು. ನೋಡಿ, ಇವತ್ತೇನೋ ನಾವು ಮಗುನ ಉಳಿಸ್ಕೊಂಡ್ವಿ, ಆದರೆ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ಶಾರ್ವರಿ ಯಾವ ಸಮಯದಲ್ಲಿ ಯಾರಿಗೆ ಬೇಕಾದರೂ ತೊಂದರೆ ಮಾಡ್ಬೋದು. ನಾವು ಎರಡೂ ಮನೆಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಭಿ,
ನೀನು ಕೇಟ್ರಿಂಗ್ ಅವ್ರ ಬಗ್ಗೆ ವಿಚಾರಿಸು. ಸರಿ ಡ್ಯಾಡ್.